Hi students, I am Sheikh Ahmed, lecturer in chemistry, Usmania Science PU College, Kerebilchi. Students, yesterday final timetable ಬಿಟ್ಟಿದ್ದಾರೆ ಸೆಕೆಂಡ್ PUC ಎಕ್ಸಾಮ್ದು ಮಾರ್ಚ್ 1ನೇ ತಾರೀಕಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಳೆ ಟೈಮ್ ಟೇಬಲ್ ಟೆಂಟೇಟಿವ್ ಟೈಮ್ ಟೇಬಲ್ ಏನು ಬಿಟ್ಟಿದ್ರು ಅದರಲ್ಲಿ ಮತ್ತು ಇದರಲ್ಲಿ ಏನೂ ಅಂತ ಮೇಜರ್ ಚೇಂಜಸ್ ಆಗಿಲ್ಲ. ಸ್ಟೂಡೆಂಟ್ಸ್, ಮಾರ್ಚ್ 1ನೇ ತಾರೀಕಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಇವತ್ತು ನಿಮಗೆ 3 ಮೇಜರ್ ಚೇಂಜಸ್ ಏನಾಗಿದೆ ಎಕ್ಸಾಮಲ್ಲಾಗಿರ್ಬೋದು, ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಾಗಿರ್ಬೋದು, ಟೈಮಿಂಗಲ್ಲಾಗಿರ್ಬೋದು ಅದನ್ನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಸ್ಟೂಡೆಂಟ್ಸ್, ಫಸ್ಟ್ ಚೇಂಜ್ ಏನಾಗಿದೆ ಅಂತ ಹೇಳಿದರೆ, ಲಾಸ್ಟ್ ಇಯರ್ಗೆ ಮತ್ತು ಈ ಇಯರಿಗೆ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರಲ್ಲಿ ಅಡಿಷ್ನಲ್ಸ್ ಎಲ್ಲ ಸೇರಿಸಿ ಕ್ವಶನ್ ಪೇಪರ್ ನಿಮಗೆ 115 ನಥಿಂಗ್ ಬಟ್ 115 ಮಾರ್ಕ್ಸಿಗೆ ಬರ್ತಾಯಿತ್ತು. ಬಟ್ ಈ ವರ್ಷದಿಂದ ಅದು 105 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ. ನಥಿಂಗ್ ಬಟ್ ಇಲ್ಲಿ 10 ಮಾರ್ಕ್ಸ್ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಈ ಸಲದ ನಿಮ್ಮ ಪೇಪರ್ 105 ಮಾರ್ಕ್ಸಿಗೆ ಮಾತ್ರ ಬರ್ತಕ್ಕಂಥದ್ದು. ಆ 105 ಮಾರ್ಕ್ಸಲ್ಲಿ ನೀವು 70 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು ಈ ಸಲ. ಸ್ಟೂಡೆಂಟ್ಸ್, ಸೆಕೆಂಡ್ ಚೇಂಜ್ ಏನಾಗಿದೆ ಅಂತ ಹೇಳಿದರೆ ಟೈಮಿಂಗ್ಸ್. ಲಾಸ್ಟ್ ಇಯರ್ ಟೈಮಿಂಗ್ಸ್ ಏನಾಗಿತ್ತು ಅಂತ ಹೇಳಿದ್ರೆ ನಿಮಗೆ 3.25 ಗಂಟೆ ಕೊಡೋರು, ಅದರಲ್ಲಿ 15 ನಿಮಿಷ ನೀವು ಪೇಪರನ್ನು ರೀಡ್ ಮಾಡ್ಕೋಬೇಕಾಗಿತ್ತು, 3 ಗಂಟೆ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಕೊಡ್ತಾಯಿದ್ರು. ಬಟ್ ಈ ವರ್ಷದಿಂದ ಅದು ಕೂಡ ಚೇಂಜ್ ಆಗಿದೆ. ನಥಿಂಗ್ ಬಟ್ ಈ ಸಲ 3 ಅವರ್ ಮಾತ್ರ ಎಕ್ಸಾಮ್ ಇರುತ್ತೆ. 10 ಗಂಟೆಯಿಂದ 1 ಗಂಟೆವರೆಗೂ ಮಾತ್ರ ನಿಮಗೆ ಎಕ್ಸಾಮ್ ಇರುತ್ತೆ. ಅದರಲ್ಲೇ ನೀವು ಕ್ವಶನ್ ಪೇಪರನ್ನು ಓದ್ಕೋಬೇಕು ಮತ್ತು 3 ಅವರ್ ಒಳಗಡೆ ನೀವು ಆನ್ಸರ್ಸನ್ನು ಬರೀಬೇಕಾಗುತ್ತೆ. ಮೂರನೇ ಮತ್ತು ಮೇಜರ್ ಚೇಂಜ್ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಲಾಸ್ಟ್ ಇಯರಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ MCQs ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ನಾವು ಮೊದಲಿಗೆ ಹೇಳ್ತಾ ಇದ್ವಿ ನಿಮಗೆ ಕ್ವಶನ್ ನಂಬರ್ 1 ಸೊಲ್ಯೂಷನ್ ಚಾಪ್ಟರಿಂದನೇ ಬರುತ್ತೆ, ಕ್ವಶನ್ ನಂಬರ್ 14 ಈ ಚಾಪ್ಟರಿಂದ ಬರುತ್ತೆ, ಕ್ವಶನ್ ನಂಬರ್ 20 ಈ ಚಾಪ್ಟರಿಂದನೇ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಈ ಸಲ ನಾವು ಕೆಮಿಸ್ಟ್ರಿ ಫಾರಮಲ್ಲಿ ಏನು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಕ್ವಶನ್ ನಂಬರ್ ಏನಿದೆ ಅದು ಎಕ್ಸಾಕ್ಟ್ ಅದೇ ಚಾಪ್ಟರಿಂದ ಬರುತ್ತೆ ಅಂತ ಈ ಸಲ ನಾವು ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಯಾಕೆ ಆ ಥರ ಮಾಡಿದ್ದಾರೆ ಅಂತ ಹೇಳಿದರೆ, ನಾವು ಸೊಲ್ಯೂಷನ್ ಚಾಪ್ಟರ್ ಆಗಿರ್ಬೋದು, ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಆಗಿರ್ಬೋದು ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಆಗಿರ್ಬೋದು, ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಫಿಸಿಕಲ್ ಕೆಮಿಸ್ಟ್ರಿಯನ್ನು ಡಿಫಿಕಲ್ಟ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊತಾರೆ ಮತ್ತು ಫಿಸಿಕಲ್ ಕೆಮಿಸ್ಟ್ರಿಯನ್ನು ಡಿಫಿಕಲ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನು ಪ್ಯಾಟ್ರನ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದರೆ, ಸಿಂಪಲ್ ಕ್ವಶನ್ಸಿಂದ ಕಾಂಪ್ಲೆಕ್ಸ್ ಕ್ವಶನ್ವರೆಗೆ ಹೋಗಿದ್ದಾರೆ. ನಥಿಂಗ್ ಬಟ್ ನೀವು ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಅಟೆಂಡ್ ಮಾಡ್ತೀರಾ ಅಂತ ಹೇಳಿದರೆ ಆ ಮಲ್ಟಿಪಲ್ ಚಾಯ್ಸ್ ಎಲ್ಲ ಈಸಿ ಇರುತ್ತೆ. ಆಮೇಲೆ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದರೆ 15th ಕ್ವಶನ್ವರೆಗೂ ನಿಮಗೆ ಮಲ್ಟಿಪಲ್ ಚಾಯ್ಸ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಮಾಡಿದ್ದಾರೆ ಈ ಸಲ ಅಂತ ಹೇಳಿದರೆ, ಈ ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅವೆಲ್ಲವೂ ಕೂಡ ಮೊದಲಿಗೆ ಬರುತ್ತೆ, ಆಮೇಲೆ ಹೋಗ್ತಾ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ದಟ್ಸ್ ವೈ ಸ್ಟೂಡೆಂಟ್ಸ್ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕ್ವಶನ್ ಪೇಪರಲ್ಲಿ ನಿಮಗೆ ಕ್ವಶನ್ ನಂಬರ್ ಇದೇ ಚಾಪ್ಟರಿಂದ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಈ ಸಲ ಅಂತ ಹೇಳಿದರೆ, ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಬರೋದು ಆಲ್ಮೋಸ್ಟ್ ಕಡಿಮೆನೇ ಈ ಸಲ. ಹಾಗಾಗಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಈ ಸಲ ಪೇಪರ್ ಡಿಫಿಕಲ್ಟ್ ಬರುತ್ತೆ ಅಂತ ಹೇಳಿ. ಸ್ಟೂಡೆಂಟ್ಸ್, ಪೇಪರ್ ಈ ಸಲ ಡಿಫಿಕಲ್ಟ್ ಬರೋದಿಲ್ಲ ಬಟ್ ಕ್ವಶನನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಿಮಗೆ ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳ್ತಾರೆ. ಕ್ವಶನ್ಸನ್ನು ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ದೇ ಆದರೆ ಒಳ್ಳೆ ಸ್ಕೋರ್ ಈ ಸಲನೂ ಕೂಡ ನೀವು ಮಾಡಬಹುದು. ಆದಷ್ಟು ಕಾನ್ಸೆಪ್ಟ್ಸನ್ನು ನೀವೇನು ಮಾಡಿ ಅಂತ ಹೇಳಿದರೆ ಅರ್ಥ ಮಾಡ್ಕೊಂಡು ಓದಿ. ಆ್ಯಂಡ್ ಆ ಕ್ವಶನನ್ನು, ಆ ಒಂದು ಕಾನ್ಸೆಪ್ಟನ್ನು ಯಾವ್ಯಾವ ಥರ ಕೇಳಬಹುದು ಅಂತಕ್ಕಂಥದ್ದನ್ನು ಈ ಸಲ ನೀವು ಮೊದಲಿಗೆ ನೀವು ಅನಲೈಸ್ ಮಾಡಿ ಓದ್ಬಿಟ್ರೆ ಅದು ಎಕ್ಸಾಮಲ್ಲಿ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.